ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ದೇಶದಾದ್ಯಂತ ಬೃಹತ್ ಜನಾಂದೋಲನ ನಡೆಯುತ್ತಾ ಇದೆ. ಡ್ರಗ್ಸ್ ಮುಕ್ತ ದೇಶ, ನಶೆ ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ದೇಶದಾದ್ಯಂತ 10,000 ಸ್ಥಳಗಳಲ್ಲಿ ನಶೆ ಮುಕ್ತ ಭಾರತ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅಭಿಯಾನ ಇದು. ಡ್ರಗ್ಸ್ ಮುಕ್ತ ಭಾರತ ಅಭಿಯಾನ. ದೇಶದ 10,000 ಸ್ಥಳಗಳಲ್ಲಿ 1 ಕೋಟಿ ಯುವಕರಿಂದ ಡ್ರಗ್ಸ್ ಮುಕ್ತ ಪ್ರತಿಜ್ಞೆ ಮಾಡಲಾಗಿದೆ. ಇಂದಿನಿಂದ 100 ವಾರಗಳ ಕಾಲ ದೇಶದಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ ನಡೆಯಲಿದೆ. ಡ್ರಗ್ಸ್ ಮುಕ್ತ ಭಾರತ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ಮಾಡಿದ್ದಾರೆ. ಅಭಿವೃದ್ಧಿಯ ಭಾರತ ಸಂಕಲ್ಪಕ್ಕಾಗಿ ದೇಶದಾದ್ಯಂತ ನಶೆ ಮುಕ್ತ ಅಭಿಯಾನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ नशा मुक्त भारतದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ऋग्वेद में कहा गया है यथा दृश्यम तथा बोधा, अर्थात जो बात हृदय को स्पर्श कर ले वही सबसे स्थायी प्रेरणा बनती है. इसी उद्देश्य से शब्दों से आगे बढ़कर आज संदेश अभिनय के माध्यम से आप सभी के समक्ष प्रस्तुत होने जा रहा है. क्योंकि ನಶಾ ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ದೇಶದ ಯುವಕರ ಕಲ್ಯಾಣಕ್ಕಾಗಿ ಡ್ರಗ್ಸ್ ವಿರೋಧಿ ಅಭಿಯಾನ ನಡೀತಾ ಇದೆ. ದೇಶದ ಯುವಕರು ಡ್ರಗ್ಸ್ನಿಂದ ದೂರ ಇರಬೇಕು ಅಂತ ಪ್ರಧಾನಿ ಮೋದಿ ಹೇಳಿದರು. ಈ ಸಂಕಲ್ಪಕ್ಕೆ ಕೈ ಜೋಡಿಸಿದ ಕೋಟ್ಯಾಂತರ ಯುವಕರಿಗೆ ಅಭಿನಂದಿಸಿದರು. ಡ್ರಗ್ಸ್ನಿಂದ ಯುವಕರು ದೂರ ಇರಬೇಕು ಅಂತ ಈ ಅಭಿಯಾನ ಮಾಡಲಾಗ್ತಾ ಇದೆ. ನಶಾ ಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿದ ನಂತರ ಮೋದಿ ಅವರು ಹೇಳಿದಂತ ಮಾತಿದೆ. जब कोई युवा अगर ड्रग्स के एडिक्शन में फंस जाए तो केवल एक युवा नहीं हारता, एक सपना हार जाता है, एक सपने का बाल मृत्यु हो जाती है, एक परिवार हार जाता है, पूरा का पूरा परिवार टूट जाता है, समाज से भी नफरत का शिकार बन जाता है. नशा केवल शरीर को नुकसान नहीं पहुंचाता, नशा एक मां की मुस्कान छीन लेता है. नशा एक पिता के सपनों को चूर चूर कर देता है. एक बहन की राखी की उम्मीद को कमजोर कर देता है. एक छोटे भाई का आदर्श छीन लेता है. घर के बुजुर्ग हर दिन इस दर्द ಪ್ರಧಾನಿ ನರೇಂದ್ರ ಮೋದಿ ಇಂದು ನಶಾಮುಕ್ತ ಭಾರತ ನಿರ್ಮಾಣದ ಸಂಕಲ್ಪದೊಂದಿಗೆ ಆಯೋಜಿಸಲಾದಂತಹ ನಶಾಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ 2026ಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಬೆಂಗಳೂರಿನ ದಿಶಾ ಬೋಧ್ ಫೌಂಡೇಶನ್ ಆಯೋಜನೆ ಮಾಡಿತ್ತು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಯಚೂರು, ಬೆಳಗಾವಿ, ಮೈಸೂರು ಹಾಗೂ ಬಾಗಲಕೋಟೆ ಸೇರಿದಂತೆ ಹಲವೆಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಂಗಳೂರಿನ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ದಿಶಾಬೋಧ್ ಫೌಂಡೇಶನ್ ರಾಜ್ಯದ ಒಟ್ಟು 13 ಕೇಂದ್ರ ಮತ್ತು 358 ಉಪಕೇಂದ್ರಗಳಲ್ಲಿ ಮೋದಿ ನಶಾಮುಕ್ತ ಅಭಿಯಾನ ಕಾರ್ಯಕ್ರಮಕ್ಕೆ ವೇದಿಕೆ ಒದಗಿಸಿತು. ಒಟ್ಟಾರೆ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಜ್ಞೆ ಸ್ವೀಕರಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಸ್ಥಳಗಳಲ್ಲಿ ನಶಾಮುಕ್ತ ಅಭಿಯಾನ ಆಯೋಜಿಸಿದ ಕೀರ್ತಿಗೆ ದಿಶಾಬೋಧ್ ಫೌಂಡೇಶನ್ ಪಾತ್ರವಾಯಿತು. ದಿಶಾಬೋಧ್ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡ್ರಗ್ ಫ್ರೀ ಕ್ಯಾಂಪಸ್ ನಿರ್ಮಾಣಕ್ಕಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. नशा मुक्त युवा फॉर विकसित भारत
सुरक्षित, स्वच्छ और समर्थ बनाने का राष्ट्रीय संकल्प है। यह जन जागरूकता का अभियान नशे के विरुद्ध सामाजिक पहल के साथ एक ऐसा राष्ट्रीय जन आंदोलन है जो भारत के उज्जवल भविष्य के निर्माण तथा हमारे युवाओं को स्वस्थ जीवन, सुदृढ़ चरित्र और राष्ट्र निर्माण के प्रति समर्पित नागरिक बनने की प्रेरणा देता है। हम सभी का सौभाग्य कि इस राष्ट्रीय अभियान का शुभारंभ देश के लोकप्रिय एवं दूरदर्शी यशस्वी माननीय प्रधानमंत्री श्री नरेंद्र मोदी जी के कर कमलों से हो रहा है। मैं कर्नाटक की समस्त जनता की ओर से उनका हार्दिक स्वागत करता हूं, अभिनंदन करता हूं। कुछ ही देर में माननीय प्रधानमंत्री हमें संबोधित करेंगे। निश्चित ही उनका संदेश, उनका संकल्प और उनका प्रेरक नेतृत्व देश के करोड़ों युवाओं के मन में नई चेतना का संचार करेगा और इस अभियान को नई दिशा, नई ऊर्जा और नई गति प्रदान करेगा तथा नशा मुक्त, स्वस्थ और विकसित भारत के संकल्प को जन जन का संकल्प बनाएगा। We are very excited to see so many students gathering in spite of their exams and all, and we are happy that everyone are ready to follow the program and follow Honorable Prime Minister on this occasion. And we are very grateful for our Honorable Prime Minister to organize this program and My Bharat as well. For this is not an easy task to get almost more than 1 crore students together and arrange them and give this much quantity of students together in one portal, one online, and many students, like almost 1 crore students, have pledged that they won't be doing narcotics, and that was in the portal of My Bharat. So we are very happy. We Disha Bodh, our founder Shri K.K. Vijay Kumar ji and co-founder Shri Sivanagi Reddy had a great vision of making this country or state Nasha Mukt Bharat. So we started this Nasha Mukt Bharat Yuva Shuddhi Abhiyan in Bangalore, and we have in collaboration with the Rajiv Gandhi Universities of Health Sciences for 3 years. We have done an MOU where we are implementing campus awareness programs throughout the state, and almost 15 districts of Karnataka have participated in this walkathons, creating awareness all over the districts of where they have participated, and we are happy that at least we have reached 83,000 students in span of. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ನಶಾ ಮುಕ್ತ ಭಾರತ್ ಅಭಿಯಾನದ ಬಗ್ಗೆ ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದೊಂದು ಬಹಳ ಮುಖ್ಯವಾದ ಸಂದೇಶ. ಎಲ್ಲ ಈಗಿನ ಪೀಳಿಗೆಗಳು ಜೆನ್ಜಿ ಅಂತ ಏನು ಹೇಳ್ತೀವಿ, ಅವ್ರು ತುಂಬ ನಶೆಯಲ್ಲಿ ಹಾಳಾಗ್ತಿದ್ದಾರೆ, ಅವರ ಭವಿಷ್ಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ತಂದೆ ತಾಯಿಗಳ ಮಾತು ಕೇಳ್ದೇನೆ ಮನೆಯಲ್ಲಿ ಈ ಥರ ಒಂದು ಕೆಟ್ಟ ಚಟಗಳಿಗೆ ಬಿದ್ದು ಅವರ ಜೀವನ ಪರ್ಯಂತ ಅವ್ರು ಹಾಳು ಮಾಡ್ಕೋತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಇಡೀ ಇಂಡಿಯಾಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದೊಂದು ಬಹಳ ಮುಖ್ಯವಾದ ಮೆಸೇಜ್. ಈ ಮಾಡಿದ್ದು ಒಳ್ಳೇದೇ, ಎಲ್ಲರಿಗೂ ಎಜುಕೇಷನ್ ಒಂದು ನಾಲೆಜ್ ಸಿಗತ್ತೆ ಇದೆಲ್ಲ ಮಾಡಿ. ಬಟ್ ಒನ್ ಮೋರ್ ಏನು ಹೇಳೋಕೆ ಇದ್ಬಿಡ್ತೀನಿ ಅಂದರೆ, ಕಂಪ್ಲೀಟಾಗಿ ಬ್ಯಾನೇ ಮಾಡಿಬಿಟ್ರೆ ತಗೊಳ್ಳೋದೇ ಇಲ್ಲ ಅಲ್ವಾ ಜನ. ಸೊ ಕಂಪ್ಲೀಟಾಗಿ ಬ್ಯಾನ್ ಮಾಡೋದು ಗೌರ್ಮೆಂಟ್ ಮಾಡ್ಬೋದು, ಈ ಥರ ಪ್ರೋಗ್ರಾಮ್ಸು ಮಾಡ್ಬೋದು, ಬ್ಯಾನು ಮಾಡ್ಬೋದು. ಸರ್ ಈಗ ಅಂಗಡಿಗಳಲ್ಲೆಲ್ಲ ಸಿಗರೇಟು ಅದೆಲ್ಲ ಅವೈಲೇಬಲ್ ಇದೆಯಲ್ಲ, ಕಾಲೇಜ್ ಸುತ್ತಮುತ್ತ ಸಿಗರೇಟ್ ಅಂಗಡಿಗಳನ್ನೇ ಹಾಕಬಾರ್ದು, ಆವಾಗ ಸ್ಟೂಡೆಂಟ್ಸ್ ಅಡಿಕ್ಟ್ ಆಗಲ್ಲ ಅದಕ್ಕೆ. ಕಾರ್ಯಕ್ರಮ ಒಳ್ಳೇದಿದೆ. It was such a good opinion for opportunities for our students to get involved in such a thing, that our Prime Minister, the people who are at the top tier of our India is talking about the after effects of using the drugs. So it will be better for our future and all. That thinking that okay, we don't. ದಿಶಾ ಬೋಧ್ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡ್ರಗ್ ಫ್ರೀ ಕ್ಯಾಂಪಸ್ ನಿರ್ಮಾಣಕ್ಕಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 2024 ನವೆಂಬರ್ 24ರಂದು ದಿಶಾ ಬೋಧ್ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಕರ್ನಾಟಕದ ರಾಜ್ಯಪಾಲರು ಲೋಕಭವನದಲ್ಲಿ ನಶಾ ಮುಕ್ತ ಯುವ ಶುದ್ಧಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಆ ಅಭಿಯಾನದ ಯಶಸ್ವಿ ಮುಂದುವರಿದ ಭಾಗವಾಗಿ ಇಂದು ರಾಜ್ಯವ್ಯಾಪಿ ನಡೆದ ಕಾರ್ಯಕ್ರಮ ಗಮನ ಸೆಳೆಯಿತು. ಇಂದು ಬೆಂಗಳೂರಿನ RR ಮೆಡಿಕಲ್ ಕಾಲೇಜಿನಲ್ಲಿ ದಿಶಾ ಬೋಧ್ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಗಿಯಾಗಿದ್ದರು.
ऋग्वेद में कहा गया है यथा दृश्यम तथा बोधा अर्थात जो बात हृदय को ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ನಶಾ ಮುಕ್ತ ಅಭಿಯಾನದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಕಾಶ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇನ್ನು ಆನೇಕಲ್ ಅಮೃತಾನಂದಮಯಿ ಅವರ ಅಮೃತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಇದ್ರು. ಕೆಂಗೇರಿ ಬಿಜಿಎಸ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಭಾಗಿಯಾಗಿದ್ದರು. ಸೋಲದೇವನಹಳ್ಳಿ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇದ್ರು. ರಾಯಚೂರು ನವೋದಯ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬಾಗಲಕೋಟೆಯ ನವನಗರದ ಕುಮಾರೇಶ್ವರ ಆಸ್ಪತ್ರೆ ಹಾಗೂ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಇದ್ರು. ಮೈಸೂರು ಜೆಎಸ್ಎಸ್ ಮಹಾವಿದ್ಯಾಲಯ ಪೀಠ ಆಯುರ್ವೇದ ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಭಾಗಿಯಾಗಿದ್ದರು. ಬೆಳಗಾವಿಯ ಕನ್ನಡ ಭವನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದರು. Prime Minister Narendra Modi ji, he told us to adopt methods like meditation, yoga, physical exercises rather than getting indulged in your inside the room or in your hostels. And then we are, as a medical student, we are responsible for counseling and rehabilitation for those who are getting addicted from these things. And in colleges, in medical colleges, students should adopt the various methods because in colleges only these nashas are more very prone. ನಶಾ ಮುಕ್ತ ಭಾರತ್ ಅಭಿಯಾನ ಇದನ್ನ ಒಂದು ಸಕ್ಸಸ್ ಮಾಡೋದಕ್ಕೆ ನಾವು ಸ್ಕೂಲ್ ಲೆವೆಲಲ್ಲೇ ಸ್ವಲ್ಪ ಇನಿಷಿಯೇಟಿವ್ ತೊಗೋಬೇಕು, ಸ್ವಲ್ಪ ಬೇಸ್ ಲೆವೆಲಲ್ಲೇ ಇನಿಷಿಯೇಟಿವ್ ತೊಗೋಬೇಕು. ಈಗ ಇವತ್ತು ಪ್ರೈಮ್ ಮಿನಿಸ್ಟರ್ ಹೇಳಿರೋ ಪ್ರಕಾರ ನಾವು ಆಧ್ಯಾತ್ಮದ ಕಡೆಗೆ ಸ್ವಲ್ಪ ಜಾಸ್ತಿ ಅಟೆನ್ಷನ್, ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ, ಮಕ್ಕಳಲ್ಲಿ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿದ್ರೆ, ಸೊ ಈ ನಶಾಮುಕ್ತ ಭಾರತ್ ಅಭಿಯಾನನ ಇದನ್ನೊಂದು ಟ್ರೂ ಸಕ್ಸಸ್ ಮಾಡ್ಬೋದು ಅಂತ ಹೇಳ್ತೀನಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಭಾಳ ಯೂಸ್ಫುಲ್ ಇತ್ತು. ಎಲ್ಲರೂ ಅದನ್ನು ಚೆನ್ನಾಗಿ ಕೇಳಿದರು. ಕೇಳಿ ಅದರಿಂದ ಇನ್ಸ್ಪೈರ್ ಆಗಿ ಅಡಿಕ್ಷನ್ನಿಂದ ದೂರ ಇರಬೇಕು ಎಲ್ಲರೂ. ಒಂದು ಫ್ರೆಂಡ್ಸಿಂದ ಇನ್ಫ್ಲೂಯೆನ್ಸ್, ಇನ್ನೊಂದು ಫ್ಯಾಮ್ಲಿಯಿಂದ ಗೈಡೆನ್ಸ್ ಇಲ್ಲಾರ್ದು. ಎರಡೂ ಭಾಳ ಮುಖ್ಯ ಇರುತ್ತೆ. ಚೆನ್ನಾಗಿ ಚಲೋ ಫ್ರೆಂಡ್ಸ್ ಮಾಡ್ಕೋಬೇಕು, ಮತ್ತು ಫ್ಯಾಮ್ಲಿ ಏನಾದರೂ ಸ್ಟ್ರೆಸ್ ಇದ್ರೂ ಫ್ಯಾಮ್ಲಿ ಜೊತೆ ಮಾತಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.